ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣ KS 2024 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ಇವತ್ತಿನ ಟಾಪಿಕ್ ಏನ್ಷಿಯಂಟ್ ಹಿಸ್ಟ್ರಿ. ದ ಫಸ್ಟ್ ಕ್ವೆಶನ್, ದ ಫಸ್ಟ್ ಅನಿಮಲ್ಸ್ ಟು ಬಿ ಡೊಮೆಸ್ಟಿಕೇಟೆಡ್ ವರ್. ಈ ಒಂದು ಕೆಳಗಿನ ಫಸ್ಟ್ ಕ್ವೆಶನ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಡೊಮೆಸ್ಟಿಕೇಶನ್ಗೆ ಯೂಸ್ ಮಾಡಿದಂತಹ ಮೊದಲ ಪ್ರಾಣಿಗಳು ಯಾವುದು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಡಾಗ್, ಗೋಟ್, ಶೀಪ್. ಸೆಕೆಂಡ್ ಒನ್ ಡಾಗ್, ಹಾರ್ಸ್, ಗೋಟ್. ಥರ್ಡ್ ಒನ್ ಹಾರ್ಸ್, ಶೀಪ್, ಗೋಟ್. ಫೋರ್ತ್ ಒನ್ ಹಾರ್ಸ್, ಶೀಪ್, ಎಲಿಫೆಂಟ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. The next question, earliest evidence of rice cultivation comes from the valley of. ಈ ಕೆಳಗಿನವುಗಳಲ್ಲಿ ಭತ್ತದ ಒಂದು ಕಲ್ಟಿವೇಶನ್ ನಮಗೆ ಅದರ ಪುರಾವೆಗಳು ಲಭ್ಯವಾಗಿರುವಂತಹ ವ್ಯಾಲಿ ಯಾವುದು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಗಂಗಾ, ಸೆಕೆಂಡ್ ಒನ್ ಬೇಲನ್, ಥರ್ಡ್ ಒನ್ ಬೋಲನ್, ಫೋರ್ತ್ ಒನ್ ನರ್ಮದಾ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. The next question, large number of bone implements have been found from. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಬೋನ್ ನ ಒಂದು ಮೂಳೆಯ ಒಂದು ಸಲಕರಣೆಗಳು ಎಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಆಪ್ಷನ್ ಹುನ್ಸಗಿ, ಸೆಕೆಂಡ್ ಒನ್ ಮಹದಾಹ, ಥರ್ಡ್ ಒನ್ ಚೋಪಾನಿ ಮಾಂಡೋ, ಫೋರ್ತ್ ಒನ್ ಸರಾಹಿ ನಹರ್ ರಾಯ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್, ಫಾದರ್ ಆಫ್ ಪ್ರೀ ಇಂಡಿಯನ್ ಹಿಸ್ಟ್ರಿ. ಈ ಕೆಳಗಿನವುಗಳಲ್ಲಿ ಪ್ರೀ ಇಂಡಿಯನ್ ಹಿಸ್ಟ್ರಿಯ ಫಾದರ್ ಯಾರು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ VS ವಂಖರ್, ಸೆಕೆಂಡ್ ಒನ್ ರಾಬರ್ಟ್ ಫುಡ್, ಥರ್ಡ್ ಒನ್ ದಯಾರಾನ್ ಸಹನಿ, ಫೋರ್ತ್ ಒನ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ರಾಬರ್ಟ್ ಫುಡ್. ಹಾಗಾದ್ರೆ VS ವಂಖರ್ ಅನ್ನೋರು ಏನು ಬಿಂಬಿಟ್ಕ ಅನ್ನುವಂಥದ್ದನ್ನ ಕಂಡು ಹಿಡಿದಿದ್ದಾರೆ. ದಯಾರಾನ್ ಸಹನಿ ಅನ್ನುವಂಥವ್ರು ಹರಪ್ಪ ನಗರವನ್ನ ಕಂಡು ಹಿಡಿದಿದ್ದಾರೆ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನೋರು 1861 ನಲ್ಲಿ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಮೊದಲ ನಿರ್ದೇಶಕರಾಗಿ ಒಂದು ಕಾರ್ಯವನ್ನ ನಿರ್ವಹಿಸಿರ್ತಾರೆ. ರಾಬರ್ಟ್ ಫುಡ್ ಡಿಸ್ಕವರ್ಡ್ ಫಸ್ಟ್ ಪೇಲಿಯೋಲಿಥಿಕ್ ಟೂಲ್. ರಾಬರ್ಟ್ ಫುಡ್ ಅನ್ನುವಂತಹವರು ಪೇಲಿಯೋಲಿಥಿಕ್ ನ ಕಾಲಘಟ್ಟದಲ್ಲಿ ಕಂಡು ಬರುವಂತಹ ಒಂದು ಟೂಲ್ ನ ಕಂಡುಹಿಡಿತಾರೆ. ಅವರು ಎಲ್ಲಿ ಕಂಡುಹಿಡಿತಾರೆ ಅಂದ್ರೆ ಆಂಧ್ರ ಪ್ರದೇಶದ ಕರ್ನೂಲ್ ಅಲ್ಲಿ ಕಂಡುಹಿಡಿತಾರೆ. ಹಾಗಾಗಿ ಇವ್ರನ್ನ ಪ್ರೀ ಇಂಡಿಯನ್ ಹಿಸ್ಟ್ರಿ ಪಿತಾಮಹ ಅಂತ ಹೇಳಿ ಕರೀತಾರೆ. The next question, who coined the term Paleolithic, Mesolithic and Neolithic? ಈ ಕೆಳಗಿನವರುಗಳಲ್ಲಿ ಪೇಲಿಯೋಲಿಥಿಕ್, ಮೀಸೋಲಿಥಿಕ್ ಮತ್ತು ನಿಯೋಲಿಥಿಕ್ ಅನ್ನುವಂಥ ಪದವನ್ನ ನೀಡಿದವರು ಯಾರು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಜಾನ್ ಮಾರ್ಷಲ್, ಸೆಕೆಂಡ್ ಒನ್ ಜೇಮ್ಸ್ ಪ್ರಿನ್ಸಪ್, ಥರ್ಡ್ ಒನ್ ರಾಬರ್ಟ್ ಫುಡ್, ಫೋರ್ತ್ ಒನ್ ಜಾನ್ ಲುಬಕ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. The next question, which among the below statement is not true regarding pottery of Chalcolithic period? ಈ ಕೆಳಗಿನ ಸ್ಟೇಟ್ಮೆಂಟ್ ಗಳಲ್ಲಿ ಚಾಲ್ಕೋಲಿಥಿಕ್ ನ ಕಾಲಘಟ್ಟದಲ್ಲಿದ್ದಂತಹ ಮಡಿಕೆಗಳಿಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ ಯಾವುದು ತಪ್ಪಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ದೇ ಡಿಡ್ ನಾಟ್ ಯೂಸ್ ಪಾಟರ್ಸ್ ವೀಲ್ ಟು ಮೇಕ್ ಪಾಟ್ಸ್. ಇವ್ರು ಈ ಕಾಲಘಟ್ಟದಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಒಂದು ಮಡಿಕೆಯನ್ನ ತಯಾರು ಮಾಡ್ಲಿಕ್ಕೋಸ್ಕರ ಒಂದು ಚಕ್ರವನ್ನ ಯೂಸ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್, ಆಕರ್ ಕಲರ್ ಪಾಟ್ರಿ ವಾಸ್ ಪಾಪ್ಯುಲರ್ ಇನ್ ಗ್ಯಾಂಗ್ಯಾಟಿಕ್ ಬೆಲ್ಟ್. ಆಕರ್ ಕಲರ್ ಪಾಟ್ ಅನ್ನುವಂಥದ್ದು ಗ್ಯಾಂಗ್ಯಾಟಿಕ್ ಬೆಲ್ಟ್ ನಲ್ಲಿ ನಮಗೆ ಕಂಡು ಬಂದಿದೆ, ಅಲ್ಲಿ ಪಾಪ್ಯುಲರ್ ಆಗಿದೆ ಅಂತ ಹೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಥರ್ಡ್ ಸ್ಟೇಟ್ಮೆಂಟ್, ಪೇಂಟೆಡ್ ಪಾಟ್ಸ್ ವರ್ ಫೌಂಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಒಂದು ಕಾಲಘಟ್ಟದಲ್ಲಿ ಮಡಿಕೆಯ ಮೇಲೆ ಪೇಂಟಿಂಗ್ ಗಳು ಬರೆದಿರುವಂತಹ ಪುರಾವೆಗಳು ಲಭ್ಯವಾಗಿದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಬ್ಲಾಕ್, ರೆಡ್ ಅಂಡ್ ಆಕರ್ ಪಾಟ್ಸ್ ವರ್ ಕಾಮನ್. ಈ ಒಂದು ಕಾಲಘಟ್ಟದಲ್ಲಿ ಕಪ್ಪು, ಕೆಂಪು ಮತ್ತು ಆಕರ್ ನ ಮಡಿಕೆಗಳು ಇಲ್ಲಿ ಕಾಮನ್ ಆಗಿ ಇದೆ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಗುರುತಿಸೋದಾದ್ರೆ ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡ್ತಿರ್ತಾರೆ, ಮಡಿಕೆ ಮಾಡ್ಲಿಕ್ಕೋಸ್ಕರ ಒಂದು ಚಕ್ರವನ್ನ ಯೂಸ್ ಮಾಡ್ತಿರ್ತಾರೆ. ಈ ಚಕ್ರದ ಅನ್ವೇಷಣೆ ಬಗ್ಗೆ ಇವರಿಗೆ ನಿಯೋಲಿಥಿಕ್ ನ ಪೀರಿಯಡ್ ಅಲ್ಲೇ ಗೊತ್ತಿರುತ್ತದೆ. ಹಾಗಾಗಿ ಇವರು ಮಡಿಕೆಗಳನ್ನ ಮಾಡ್ಲಿಕ್ಕೋಸ್ಕರ ವೀಲ್ ನ ಯೂಸ್ ಮಾಡ್ತಿರ್ತಾರೆ. The next question, which among the below is not the theme of Bhimbetka painting? ಈ ಕೆಳಗಿನ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಬಿಂಬಿಟ್ಕ ಒಂದು ಪ್ರದೇಶದಲ್ಲಿ ಕಂಡು ಬಂತಹ ಚಿತ್ರಕಲೆಗೆ ಸಂಬಂಧಿಸಿದಂತಹ ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ವೇರಿಯಸ್ ಅನಿಮಲ್ಸ್ ಲೈಕ್ ಎಲಿಫೆಂಟ್, ಬೈಸನ್, ಡೀರ್, ಪಿಕಾಕ್ ಅಂಡ್ ಸ್ನೇಕ್ಸ್ ಆರ್ ಡಿಪಿಕ್ಟೆಡ್. ಬಿಂಬಿಟ್ಕ ಪೇಂಟಿಂಗ್ ಅಲ್ಲಿ ನಮಗೆ ಆನೆದು, ಬೈಸನ್, ಡೀರ್ ಮತ್ತೆ ಪಿಕಾಕ್, ಸ್ನೇಕ್ಸ್ ನ ಒಂದು ಚಿತ್ರಗಳು ಲಭ್ಯವಾಗಿದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್,
ಅಂಟಿಂಗ್ ಸೀನ್ಸ್ ಅಂಡ್ ಫೈಟ್ ಸೀನ್ಸ್ ವಿತ್ ಆರ್ಮ್ಡ್ ಮೆನ್. ಏನಂತ ಹೇಳಿದ್ರೆ ಖಡ್ಗಧಾರಿ ಮನುಷ್ಯ ಒಂದು ಪ್ರಾಣಿಗಳನ್ನ ಬೇಟೆ ಆಡುವಂತಹ ಒಂದು ಚಿತ್ರಕಲೆಯು ಕೂಡ ನಮಗೆ ಲಭ್ಯವಾಗಿದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿಂಪಲ್ ಜೆಮೆಟ್ರಿಕ್ ಡಿಸೈನ್ಸ್ ಅಂಡ್ ಸಿಂಬಲ್ಸ್. ಈ ಒಂದು ಪೇಂಟಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಂಪಲ್ ಜೆಮೆಟ್ರಿಕ್ ಅಂದ್ರೆ ಸ್ಕ್ವೇರ್, ರೆಕ್ಟಾಂಗಲ್, ಟ್ರಯಾಂಗಲ್ ಆಗಿರುವಂತ ಜೆಮೆಟ್ರಿಕ್ ನ ಸಿಂಬಲ್ಸ್ ಮತ್ತೆ ಡಿಸೈನ್ಸ್ ಗಳು ಲಭ್ಯವಾಗಿದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಕಮ್ಯುನಿಟಿ ಟ್ರೈಬಲ್ ಗ್ಯಾದರಿಂಗ್ ಫಾರ್ ಡಿಸಿಷನ್ ಮೇಕಿಂಗ್. ಅಂದ್ರೆ ಕಮ್ಯುನಿಟಿ ಒಟ್ಟಿಗೆ ಕೂತ್ಕೊಂಡು ಒಂದು ಡಿಸಿಷನ್ ನ ತಗೊಳ್ಳುವಂತಹ ಪೇಂಟಿಂಗ್ ನಮಗೆ ಲಭ್ಯವಾಗಿದೆ ಬಿಂಬಿಟ್ಕದಲ್ಲಿ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ತಪ್ಪು ಅಂತ ಹೇಳಿದ್ರೆ ಫೋರ್ತ್ ಸ್ಟೇಟ್ಮೆಂಟ್ ತಪ್ಪು. ಹಾಗಾದ್ರೆ ಈ ಕೆಳಗಿನ ಕ್ವೆಶನ್ಸ್ ಅಲ್ಲಿ ಯಾವ್ದು ಸ್ಟೇಟ್ಮೆಂಟ್ ಸರಿಯಾಗಿದೆ ಈ ಕ್ವೆಶನ್ಸ್ ಗೆ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. The next question, which among the below statements are true regarding Indus Valley civilization? ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ಸಂಬಂಧಪಟ್ಟಂತ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ಇಟ್ ಈಸ್ ದ ಫಸ್ಟ್ ಅರ್ಬನ್ ಸಿವಿಲೈಸೇಷನ್ ಇನ್ ಸೌತ್ ಏಷ್ಯಾ. ಈ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂಥದ್ದು ದಕ್ಷಿಣ ಏಷ್ಯಾದಲ್ಲೇ ತುಂಬಾ ಅಂದ್ರೆ ಒಂದು ಫಸ್ಟ್ ನಾಗರೀಕರಣವಾದಂತಹ ಒಂದು ಸಿವಿಲೈಸೇಷನ್ ಅಂತ ಹೇಳಿದ್ರೆ ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಮೊದಲೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಟ್ ವಾಸ್ ಕಂಟೆಂಪ್ರರಿ ಆಫ್ ಮೆಸೊಪಟೋಮಿಯಾ ಸಿವಿಲೈಸೇಷನ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಜೊತೆಗೇನೆ ಮೆಸೊಪಟೋಮಿಯಾ ಸಿವಿಲೈಸೇಷನ್ ಇತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಮೆಸೊಪಟೋಮಿಯಾ ಸಿವಿಲೈಸೇಷನ್ ಅವರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಜನಗಳನ್ನ ಮೆಲುಹಾ ಅಂತ ಹೇಳಿ ಕರೀತಾ ಇರ್ತಾರೆ. ಥರ್ಡ್ ಸ್ಟೇಟ್ಮೆಂಟ್, ಇಟ್ ಬಿಲಾಂಗ್ಸ್ ಟು ದ ಬ್ರಾಂಜ್ ಏಜ್. ಈ ಒಂದು ಕಾಲಘಟ್ಟದಲ್ಲಿ ನಮಗೆ ಕಂಚಿನ ಯುಗ ಅಂತ ಹೇಳಿ ಕೂಡ ಕರೀತಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಟ್ ಎಕ್ಸ್ಟೆಂಡ್ ಫ್ರಮ್ ಇಂಡಸ್ ಟು ಗಗ್ಗರ್ ಹಾಕ್ರಾ ಬೆಲ್ಟ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂಥದ್ದು ಸಿಂಧು ನದಿಯಿಂದ ಗಗ್ಗರ್ ಹಾಕ್ರಾ ನದಿಯವರೆಗೂ ಕೂಡ ಎಕ್ಸ್ಟೆಂಡ್ ಆಗಿತ್ತು ಅಂತ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವ್ದು ಸರಿ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ 1, 3, ಸೆಕೆಂಡ್ ಒನ್ 1, 2, 3, ಥರ್ಡ್ ಒನ್ 2, 3, 4, ಫೋರ್ತ್ ಒನ್ ಆಲ್ ಆಫ್ ದ ಎಬೋ. ಇದು ಕರೆಕ್ಟ್ ಆಗಿರುವಂತ ಆನ್ಸರ್ ಅಂದ್ರೆ ಆಲ್ ಆಫ್ ದ ಎಬೋ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಇಂಡಸ್ ಸಿವಿಲೈಸೇಷನ್ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಇಂಡಿಯಾದಲ್ಲಿ ಕಂಡು ಬರುತ್ತೆ. ಮೆಸೊಪಟೋಮಿಯಾ ಸಿವಿಲೈಸೇಷನ್ ಅನ್ನುವಂಥದ್ದು ಇರಾಕ್ ಅಲ್ಲಿ ಕಂಡು ಬರುತ್ತದೆ. ನೈಲ್ ಸಿವಿಲೈಸೇಷನ್ ಅಥವಾ ಈಜಿಪ್ಟ್ ಸಿವಿಲೈಸೇಷನ್ ಅನ್ನುವಂಥದ್ದು ನಮಗೆ ಈಜಿಪ್ಟ್ ಅಲ್ಲಿ ಕಂಡು ಬರುತ್ತೆ. ಹಾಗೆಯೇ ಚೈನಾ ಸಿವಿಲೈಸೇಷನ್, ವಾಂಗೋ ಸಿವಿಲೈಸೇಷನ್ ಅನ್ನು ಚೈನಾದಲ್ಲಿ ಕಂಡು ಬರುತ್ತೆ. ಇಂಕಾ ಸಿವಿಲೈಸೇಷನ್ ಮತ್ತೆ ಮಾಯಾ ಅನ್ನುವಂಥ ಸಿವಿಲೈಸೇಷನ್ ನಮಗೆ ಅಮೆರಿಕದಲ್ಲಿ ಕಂಡು ಬರುತ್ತದೆ. The next question, which among the below are true concerning citadel of Indus Valley civilization? ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಇದ್ದಂತಹ ಸಿಟೆಡೆಲ್ ಗೆ ಸಂಬಂಧಿಸಿದಂತೆ ಯಾವ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಸಿಟೆಡೆಲ್ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಪುರದುರ್ಗ ಅಥವಾ ಮೇಲಿನ ವರ್ಗದ ಜನಗಳು ಉಳಿಯುವಂತಹ ಸ್ಥಳವನ್ನ ಸಿಟೆಡೆಲ್ ಅಂತ ಹೇಳಿ ಕರೀತಾರೆ. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ವಾಸ್ ಅ ಸ್ಮಾಲ್ ಏರಿಯಾ. ಸಿಟೆಡೆಲ್ ಅನ್ನುವಂಥದ್ದು ಒಂದು ಚಿಕ್ಕ ಪ್ರದೇಶವಾಗಿದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಒನ್, ಇಟ್ ವಾಸ್ ಸಿಚುಯೇಟೆಡ್ ಆನ್ ದ ವೆಸ್ಟರ್ನ್ ಪಾರ್ಟ್ ಆಫ್ ದ ಸಿಟಿ. ಈ ಸಿಟೆಡೆಲ್ ಅನ್ನುವಂಥದ್ದು ಏನು ಒಂದು ನಗರ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಇತ್ತು ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ರೂಲರ್ಸ್ ಅಂಡ್ ಪ್ರಾಮಿನೆಂಟ್ ಪೀಪಲ್ ಲಿವ್ಡ್ ಇಟ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಳುವ ವರ್ಗದವರು, ಪುರೋಹಿತರು ಮತ್ತು ಶ್ರೀಮಂತರು ಇಲ್ಲಿ ವಾಸವಾಗಿದ್ರು ಅಂತ ಹೇಳುವಂಥದ್ದು. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಟ್ ಹ್ಯಾಡ್ ನೋ ಗ್ರಾನರೀಸ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಗ್ರಾನರೀಸ್ ಗಳನ್ನ ಕೂಡಿರ್ತಿರ್ಲಿಲ್ಲ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಿದೆ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನು ಅಂತ ಹೇಳುವಂಥದ್ದು ಗುರುತಿಸಬೇಕಾಗಿದೆ. ಫಸ್ಟ್ ಒನ್ 1, 3, ಸೆಕೆಂಡ್ ಒನ್ 1, 2, 3, ಥರ್ಡ್ ಒನ್ 2, 3, 4, ಫೋರ್ತ್ ಒನ್ ಆಲ್ ಆಫ್ ದಿ ಎಬೋ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಗ್ರಾನರೀಸ್ ನ ಕೂಡಿ ಇಡ್ತಿರ್ತಾರೆ. ಯಾಕೆ ಅಂತ ಹೇಳಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದ್ದಂತಹ ನಗರ ಎಲ್ಲವೂ ಕೂಡ ನದಿಗಳ ಪಕ್ಕದಲ್ಲಿರುತ್ತೆ. ಇಲ್ಲಿ ಏನಾಗುತ್ತೆ, ಪ್ರವಾಹಗಳು ಅತಿ ಹೆಚ್ಚಾಗಿ ಬರ್ತಾ ಇರ್ತವೆ. ಹಾಗಾಗಿ ಇವರು ಗ್ರಾನರೀಸ್ ನ ಕೂಡಿ ಇಡ್ತಿರ್ತಾರೆ. The next question, which among the below is not a feature of Indus Valley civilization? ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ಸಂಬಂಧಪಟ್ಟಂತಹ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ನ ಗುರುತಿಸಬೇಕಾಗಿದೆ. ಫಸ್ಟ್ ಆಪ್ಷನ್, ಟೌನ್ ಪ್ಲಾನಿಂಗ್ ಹ್ಯಾಡ್ ಗ್ರಿಡ್ ಸಿಸ್ಟಮ್. ಈ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಟೌನ್ ಪ್ಲಾನಿಂಗ್ ಅನ್ನುವಂಥದ್ದು 90 ಡಿಗ್ರಿಯಲ್ಲಿ ಇವರು ಒಂದು ಪ್ಲಾನ್ ಇಟ್ಕೊಂಡು ಮಾಡಿರ್ತಾರೆ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಬರ್ನ್ಡ್ ಬ್ರಿಕ್ಸ್ ವಿತ್ ಐಡೆಂಟಿಕಲ್ ಸೈಜ್ ವರ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್. ಏನಂತ ಹೇಳಿದ್ರೆ ಸುಟ್ಟ ಇಟ್ಟಿಗೆಗಳಲ್ಲಿ ಇವರು ಮನೆಗಳನ್ನ ಕಟ್ತಾ ಇರ್ತಾರೆ. ಆ ಸುಟ್ಟ ಇಟ್ಟಿಗೆಗಳೆಲ್ಲವೂ ಕೂಡ ಒಂದೇ ಸೈಜ್ ಅಲ್ಲಿ ಇರ್ತದೆ. ಯಾಕೆಂದ್ರೆ ಅವರು ಒಂದು ಅಚ್ಚನ್ನ ಯೂಸ್ ಮಾಡಿ ಕಟ್ತಾ ಇರ್ತಾರೆ, ಇಟ್ಟಿಗೆಗಳನ್ನ ತಯಾರು ಮಾಡಿ ಮನೆಗಳನ್ನ ಕಟ್ತಾ ಇರ್ತಾರೆ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇ ಹ್ಯಾಡ್ ಕ್ಲೋಸ್ ಡ್ರೈನೇಜ್ ಸಿಸ್ಟಮ್. ಇವ್ರು ಏನಂತ ಹೇಳಿದ್ರೆ ಒಂದು ಮನೆಯ ಪಕ್ಕದಲ್ಲೇ ಡ್ರೈನೇಜ್ ಸಿಸ್ಟಮ್, ಈಗ ನಾವೆಲ್ಲ ನಮ್ಮ ಸುತ್ತಮುತ್ತದಲ್ಲಿ ಹೇಗೆ ಡ್ರೈನೇಜ್ ಸಿಸ್ಟಮ್ ಮಾಡ್ಕೊಂಡಿದ್ವಿ, ಈ ರೀತಿಯಾದಂತಹ ಡ್ರೈನೇಜ್ ಸಿಸ್ಟಮ್ ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಜನರು ಮೊದಲೇ ಮಾಡ್ಕೊಂಡಿದ್ರು ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಫೋರ್ತ್
ಸ್ಟೇಟ್ಮೆಂಟ್ ದೇ ಹ್ಯಾಡ್ ನೋ ಸೋಷಿಯಲ್ ಗ್ರೂಪ್ಸ್ ಅಂಡ್ ಡಿವಿಷನ್ ಆಫ್ ಲೇಬರ್. ಇಲ್ಲಿ ಯಾವುದೇ ರೀತಿಯಾದಂತಹ ಸೋಷಿಯಲ್ ಗ್ರೂಪ್ಸ್ ಇರಲಿಲ್ಲ, ಹಾಗೆಯೇ ಆ ಗ್ರೂಪ್ಸ್ಗೆ ತಕ್ಕನಾಗಿರುವಂತಹ ಕೆಲಸಗಳನ್ನ ನಿಯೋಜನೆ ಮಾಡಿರ್ಲಿಲ್ಲ ಅಂತ ಹೇಳಿ 4ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಎಲ್ಲವೂ ಕೂಡ ಸೋಷಿಯಲ್ ಗ್ರೂಪ್ಸ್ ಇರುತ್ತೆ. ಇಲ್ಲಿ ಶ್ರೀಮಂತರು, ಪುರೋಹಿತರು ಮತ್ತೆ ಮೇಲ್ವರ್ಗದಲ್ಲಿದ್ದಂತಹ ಜನಗಳು ಅಂತ ಹೇಳಿ ಸೋಷಿಯಲ್ ಗ್ರೂಪ್ಸ್ ನ ಮಾಡಿರ್ತಾರೆ. ಆ ಒಂದು ಜನಗಳಿಗೆ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ತಕ್ಕದಾದಂತಹ ಕೆಲಸಗಳನ್ನ ನಿಯೋಜನೆ ಮಾಡಿರ್ತಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಟೌನ್ ಪ್ಲಾನ್ ಇದಾಗಿದೆ. ಇದು ಗ್ರಿಡ್ ಸಿಸ್ಟಮ್ ಅಂತ ಹೇಳಿದ್ರೆ 90 ಡಿಗ್ರಿಯಲ್ಲಿ ಅವರು ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಹಾಗೆ ಇಲ್ಲಿ ಸಿಟೆಡಲ್ ಅಂದ್ರೆ ನಾವು ಲಾಸ್ಟ್ ಟೈಮ್ ನೋಡಿದ ಹಾಗೆ ಒಂದು ನಗರದ ಪಶ್ಚಿಮ ಭಾಗದಲ್ಲಿ ಕಂಡು ಬರುವಂತದ್ದು ಸಿಟೆಡಲ್ ಅನ್ನುವಂಥದ್ದನ್ನ ಇಲ್ಲೇ ಗುರುತಿಸಬೇಕಾಗಿದೆ. ಹಾಗೆ ಮನೆಯ ಸುತ್ತಮುತ್ತದಲ್ಲಿ ಡ್ರೈನೇಜ್ ಸಿಸ್ಟಮ್ ನ ಎಷ್ಟು ಪ್ಲಾನ್ ಆಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗುರುತಿಸಬಹುದಾಗಿದೆ. ಹಾಗೆಯೇ ಇಲ್ಲಿ ಕೆಳವರ್ಗದ ಜನಗಳು ಇದ್ದಂತಹ ಜಾಗವನ್ನ ಅದು ಕೆಳವರ್ಗ ಅಂತ ಹೇಳಿ ಕರೀತಾರೆ. ಹಾಗೆ ಏನು ಅಂತ ಹೇಳಿದ್ರೆ ಇವರು ಮನೆಗಳನ್ನ ಯಾವುದೇ ಕಾರಣಕ್ಕೂ ಮೇನ್ ರೋಡಿಗೆ ಬಾಗ್ಲುಗಳನ್ನ ಇಟ್ಟಿರಲ್ಲ, ಅದಕ್ಕೆ ಅಂದ್ರೆ ಪಕ್ಕದ ರೋಡ್ಗಳಲ್ಲಿ ಇರುತ್ತಲ್ಲ ಅಲ್ಲಿ ಇಟ್ಕೊಂಡಿರ್ತಾರೆ. ಲೋಥಲ್ ಅಲ್ಲಿ ಮಾತ್ರ ಮೇನ್ ರೋಡಿಗೆ ಅವರು ಮನೆಯ ಬಾಗಿಲನ್ನ ನಿರ್ಮಾಣ ಮಾಡ್ಕೊಂಡಿರುವಂತದ್ದು ನಮಗೆ ಕಂಡು ಬಂದಿದೆ. ಇವತ್ತಿನ ಕ್ವೆಶನ್ಸ್ ಇದಾಗಿದೆ. ಥ್ಯಾಂಕ್ ಯು.